2023ರಲ್ಲಿ ತಿಪಟೂರ್ನಲ್ಲಿ ಏನಾಯಿತು ಅಂತ ಕೇಳಿದ್ರೆ ರಾಜಕೀಯ ಪಂಡಿತರೇ ತಲೆ ಕೆಡ್ಸ್ಕೊಂಡ್ರು. ಅಂದ್ರೆ ಕೇವಲ 5 ವರ್ಷಗಳಲ್ಲಿ ಸುಮಾರು 43,000 ಮತಗಳಷ್ಟು ದೊಡ್ಡ ಬದಲಾವಣೆ ಆಗೋಕೆ ಹೇಗ್ ಸಾಧ್ಯ? ನೋಡಿ, ಈ ಸಂಖ್ಯೆಗಳ ಹಿಂದಿರೋ ಕಥೆ ಇದೆಯಲ್ಲ, ಅದು ಬರೀ ರಾಜಕೀಯದ್ದಲ್ಲ, ಅದು ಅಲ್ಲಿನ ಜನರ ದಿನನಿತ್ಯದ ಬದುಕಿನ ಕಥೆ. ಬನ್ನಿ, ತಿಪಟೂರಿನ ಈ ತೀರ್ಪಿನ ಆಳಕ್ಕೆ ಇಳಿದು ಅದನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಈ ಇಡೀ ಕಥೆಯನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳೋಕೆ ನಾವು 4 ಹೆಜ್ಜೆಗಳನ್ನ ಇಡೋಣ. ಮೊದಲನೇದಾಗಿ ತಿಪಟೂರಿನ ವಾಸ್ತವ ಪರಿಸ್ಥಿತಿ ಏನು ಅಂತ ನೋಡೋಣ. ಆಮೇಲೆ ಚುನಾವಣೆಯ ಫಲಿತಾಂಶದಲ್ಲಿ ಆದ ಆ ದೊಡ್ಡ ಬದಲಾವಣೆಯನ್ನ ಅಳಿಯೋಣ. ಅದಾದ್ಮೇಲೆ ಆ ಬದಲಾವಣೆಗೆ ಕಾರಣವಾದ ಆಳವಾದ ಬೇರುಗಳು ಯಾವುವು ಅಂತ ಹುಡ್ಕೋಣ. ಕೊನೆಗೆ ಈ ಎಲ್ಲಾ ಡೇಟಾ ಮುಂದಿನ ದಾರಿಗೆ ಹೇಗೆ ಒಂದು ದಿಕ್ಸೂಚಿಯಾಗಬಹುದು ಅಂತ ನೋಡೋಣ. ನೋಡಿ, ಯಾವುದೇ ಚುನಾವಣೆಯ ಕಥೆ ಶುರುವಾಗೋದು ಅದರ ಅಂಕಿ ಸಂಖ್ಯೆಗಳಿಂದಲ್ಲ, ಬದಲಿಗೆ ಅಲ್ಲಿನ ಮಣ್ಣಿನಿಂದ, ಅಲ್ಲಿನ ಜನರ ಬದುಕಿನಿಂದ. ಹಾಗಾಗಿ ನಮ್ಮ ಮೊದಲ ನಿಲ್ದಾಣ ತುಮಕೂರು ಜಿಲ್ಲೆಯ ತಿಪಟೂರು. ಈ ಕ್ಷೇತ್ರಕ್ಕೆ ತನ್ನದೇ ಆದ 2 ವಿಭಿನ್ನ ಮುಖಗಳಿವೆ. ಇಲ್ಲಿರೋ ವಿಭಜನೆ ತುಂಬಾನೇ ಸ್ಪಷ್ಟವಾಗಿದೆ. ಒಂದು ಕಡೆ ಸುಮಾರು 60,000 ಜನರಿರುವ ಪಟ್ಟಣದ ಗಡಿಬಿಡಿ, ಮತ್ತೊಂದು ಕಡೆ ಅದರ 2.5 ಪಟ್ಟು ಹೆಚ್ಚು, ಅಂದ್ರೆ 1,60,000ಕ್ಕೂ ಹೆಚ್ಚು ಜನ ಹಳ್ಳಿಗಳಲ್ಲಿ ವಾಸವಾಗಿದ್ದಾರೆ. ಇದು ಬರೀ ಜನಸಂಖ್ಯೆಯ ಲೆಕ್ಕಾಚಾರ ಅಷ್ಟೇ ಅಲ್ಲ, ಇದು 2 ಬೇರೆ ಬೇರೆ ಪ್ರಪಂಚಗಳ ಕಥೆ, 2 ಬೇರೆ ಬೇರೆ ಆದ್ಯತೆಗಳ ಕಥೆ. ತಿಪಟೂರಿನ ಜೀವನಾಡಿ ಅಂದ್ರೆ ಅದು ತೆಂಗಿನಕಾಯಿ ಕೃಷಿ. ಆದ್ರೆ ಆ ನಾಡಿಮಿಡಿತ ನಿಧಾನ ಆಗ್ತಾ ಇದೆ. ಕೃಷಿಯಲ್ಲಿ ಬೆಳವಣಿಗೆ ನಿಂತು ಹೋಗಿರೋದ್ರಿಂದ ಯುವಕರಿಗೆ ತಮ್ಮ ಭವಿಷ್ಯ ಇಲ್ಲಿ ಕಾಣಿಸ್ತಿಲ್ಲ. ಅವರು ಕೆಲ್ಸ ಹುಡ್ಕೊಂಡು ಬೆಂಗಳೂರಿನಂತಹ ನಗರಗಳ ಕಡೆ ಹೋಗ್ತಿದ್ದಾರೆ. ಇದಕ್ಕೆ ಇನ್ನೊಂದು ಮುಖ್ಯ ಕಾರಣ ಅಂದ್ರೆ ಅವರನ್ನ ಇಲ್ಲೇ ಹಿಡಿದಿಟ್ಕೊಳ್ಳುವಂತಹ ಮೂಲಭೂತ ಸೌಕರ್ಯಗಳ ಕೊರತೆ. ಅಂದ್ರೆ ಸರಿಯಾದ ರಸ್ತೆಗಳಿಲ್ಲ, ಕುಡಿಯೋ ನೀರಿಲ್ಲ, ಹೊಸ ಉದ್ಯಮಗಳಿಲ್ಲ. ಈ ಎಲ್ಲ ಸಮಸ್ಯೆಗಳನ್ನ ಒಂದೇ ಒಂದು ಸಂಖ್ಯೆಯಲ್ಲಿ ಹಿಡಿದಿಡಬಹುದಾ? ಬಹುಶಃ ಹೌದು. ಗ್ರಾಮೀಣ ಪ್ರದೇಶದಲ್ಲಿ ಇವತ್ತಿಗೂ 10 ಮನೆಗಳಲ್ಲಿ 6 ಮನೆಗಳಿಗೆ ನಲ್ಲಿ ನೀರಿನ ಸಂಪರ್ಕ ಇಲ್ಲ. ಅಂದ್ರೆ ಕೇವಲ 40% ಜನರಿಗೆ ಮಾತ್ರ ಈ ಮೂಲಭೂತ ಸೌಲಭ್ಯ ತಲುಪಿದೆ. ಈ ಒಂದು ಸಂಖ್ಯೆ ಅಭಿವೃದ್ಧಿಯ ಅಂತರವನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಹಾಗಾದ್ರೆ ಈ ನೆಲದ ವಾಸ್ತವಗಳು ಮತಪೆಟ್ಟಿಗೆಯಲ್ಲಿ ಹೇಗೆ ಪ್ರತಿಧ್ವನಿಸಿದ್ವು? 2023ರ ಫಲಿತಾಂಶ ಕೇವಲ ಒಂದು ಬದಲಾವಣೆ ಆಗಿರ್ಲಿಲ್ಲ, ಅದೊಂದು ರಾಜಕೀಯ ಭೂಕಂಪವೇ ಸರಿ. ಈ ಫಲಿತಾಂಶಗಳನ್ನ ಒಮ್ಮೆ ನೋಡಿ. 2018ರಲ್ಲಿ ಬಿಜೆಪಿ 25,000ಕ್ಕೂ ಹೆಚ್ಚು ಮತಗಳ ಭರ್ಜರಿ ಅಂತರದಿಂದ ಗೆದ್ದಿತ್ತು. ಆದ್ರೆ ಕೇವಲ 5 ವರ್ಷಗಳಲ್ಲಿ ಇಡೀ ಚಿತ್ರಣವೇ ತಲೆಕೆಳಗಾಗಿದೆ. 2023ರಲ್ಲಿ ಕಾಂಗ್ರೆಸ್ 17,000ಕ್ಕೂ ಹೆಚ್ಚು ಮತಗಳಿಂದ ಗೆಲುವು ಸಾಧಿಸಿದೆ. ಇದು ಬರೀ ಸೋಲು-ಗೆಲುವಿನ ಲೆಕ್ಕವಲ್ಲ, ಇದು ಸುಮಾರು 43,000 ಮತಗಳ ಒಂದು ದೊಡ್ಡ ಬದಲಾವಣೆ. ಈ ಚಾರ್ಟ್ ಇದೆಯಲ್ಲ, ಇದು ಕಥೆಯ ಅಸಲಿ ತಿರುಳನ್ನ ಹೇಳುತ್ತೆ. ಕಾಂಗ್ರೆಸ್ಸಿನ ವೋಟ್ ಶೇರ್ 22.5%ನಷ್ಟು ಗಗನಕ್ಕೇರಿದ್ರೆ ಬಿಜೆಪಿಯದ್ದು ಸುಮಾರು 6% ಕುಸಿದಿದೆ. ಈ ಸಂಖ್ಯೆಗಳು ಒಂದೇ ಒಂದು ಪ್ರಶ್ನೆಯನ್ನ ಕೇಳ್ತಿವೆ: ಯಾಕೆ ಹೀಗಾಯಿತು? ಹಾಗಾದ್ರೆ ಈ ದೊಡ್ಡ ರಾಜಕೀಯ ಬದಲಾವಣೆಯ ಹಿಂದಿದ್ದ ಶಕ್ತಿಗಳು ಯಾವುವು? ನಾವು ಡೇಟಾವನ್ನ ಆಳವಾಗಿ ನೋಡಿದಾಗ ಒಂದಕ್ಕೊಂದು ಬೆಸೆದುಕೊಂಡಿರೋ 3 ಮುಖ್ಯ ಕಾರಣಗಳು ನಮಗೆ ಕಾಣಿಸುತ್ತವೆ. ನೋಡಿ, ಈ ಬದಲಾವಣೆ ಒಂದೇ ಒಂದು ಕಾರಣದಿಂದ ಆಗಿತ್ತಲ್ಲ. ಮೊದಲನೇದಾಗಿ, ಸರ್ಕಾರಿ ಯೋಜನೆಗಳು ತಮ್ಮ ಬದುಕನ್ನ ನಿಜವಾಗಿಯೂ ಬದಲಾಯಿಸ್ತಿಲ್ಲ ಅನ್ನೋ ಒಂದು ನಿರಾಸಕ್ತಿ ಜನರಲ್ಲಿತ್ತು. ಎರಡನೇದಾಗಿ, ನೀರು, ರಸ್ತೆ ಅಂತಹ ಮೂಲಭೂತ ಅಭಿವೃದ್ಧಿಯ ಕೊರತೆ ಎದ್ದು ಕಾಣುತ್ತಿತ್ತು. ಮತ್ತು ಮೂರನೇದಾಗಿ, ಹಾಲಿ ಶಾಸಕರ ಕಾರ್ಯವೈಖರಿಯ ಬಗ್ಗೆ ಅಸಮಾಧಾನ. ಈ 3 ಅಂಶಗಳು ಒಟ್ಟಿಗೆ ಸೇರಿ ಬದಲಾವಣೆಗೆ ಒಂದು ಸ್ಫೋಟಕ ವಾತಾವರಣವನ್ನ ಸೃಷ್ಟಿಸಿದ್ವು. ಹಾಲಿ ಶಾಸಕರು ಶಿಕ್ಷಣ ಸಚಿವರೂ ಆಗಿದ್ರಿಂದ ಅವರ ಗಮನ ರಾಜ್ಯಮಟ್ಟದ ವಿವಾದಗಳ ಮೇಲೆ ಕೇಂದ್ರೀಕೃತವಾಗಿತ್ತು ಅನ್ನೋ ಭಾವನೆ ಇತ್ತು. ಸ್ಥಳೀಯ ಮತದಾರರಿಗೆ ನಮ್ಮ ನೀರು, ರಸ್ತೆ, ಉದ್ಯೋಗದ ಸಮಸ್ಯೆಗಳಿಗಿಂತ ರಾಜ್ಯದ ರಾಜಕೀಯವೇ ಅವರಿಗೆ ಮುಖ್ಯವಾಯಿತು ಅಂತ ಅನಿಸೋಕೆ ಶುರುವಾಯಿತು. ಕೊನೆಗೆ ತಿಪಟೂರಿನ ಮತದಾರರು ಕಳಿಸಿದ ಸಂದೇಶ ತುಂಬಾನೇ ಸ್ಪಷ್ಟ ಮತ್ತು ಬಲವಾಗಿತ್ತು. ಸೈದ್ಧಾಂತಿಕ ಚರ್ಚೆಗಳು ಮುಖ್ಯ ಇರಬಹುದು, ಆದರೆ ದಿನನಿತ್ಯದ ಬದುಕಿನ ಪ್ರಶ್ನೆಗಳು ಅಂದ್ರೆ ಕೆಲ್ಸ, ನೀರು, ರಸ್ತೆ ಇವುಗಳು ಎಲ್ಲದಕ್ಕಿಂತ ಹೆಚ್ಚು ಮುಖ್ಯ. ರಾಜಕೀಯದಲ್ಲಿ ಪ್ರತಿಯೊಂದು ಸೋಲು ಕೂಡ ಒಂದು ಪಾಠವನ್ನ ಕಲಿಸುತ್ತೆ. ಅದು ಮುಂದಿನ ಗೆಲುವಿಗೆ ಬೇಕಾದ ಡೇಟಾವನ್ನ ಕೊಡುತ್ತೆ. ಹಾಗಾದ್ರೆ ತಿಪಟೂರಿನ ಈ ಡೇಟಾವನ್ನ ಬಳಸಿ ಜನರ ನಂಬಿಕೆಯನ್ನ ಮತ್ತೆ ಗಳಿಸಲು ಒಂದು ನೀಲನಕ್ಷೆಯನ್ನ, ಒಂದು ಬ್ಲೂ ಪ್ರಿಂಟನ್ನ ಹೇಗೆ ತಯಾರಿಸಬಹುದು? ಮುಂದಿನ ದಾರಿ 3 ಸ್ಪಷ್ಟವಾದ ಕಂಬಗಳ ಮೇಲೆ ನಿಂತಿದೆ. ಮೊದಲನೆಯದು ಜಲಭದ್ರತೆ, ಅಂದ್ರೆ ಪ್ರತಿಯೊಂದು ಮನೆಗೂ ನಲ್ಲಿ ನೀರು. ಇದು ಕೇವಲ ಒಂದು ಸೌಲಭ್ಯವಲ್ಲ,
ಇದು ಜನರ ಆರೋಗ್ಯ ಮತ್ತು ಘನತೆಯ ವಿಷಯ. ಎರಡನೆಯದು ಸರ್ವಋತು ರಸ್ತೆಗಳು. ಇವು ಹಳ್ಳಿಗಳನ್ನ ಪಟ್ಟಣಗಳಿಗೆ ಬೆಸೆಯುತ್ತೆ, ರೈತರ ಬೆಳೆಗೆ ಒಳ್ಳೆ ಬೆಲೆ ತಂದುಕೊಡುತ್ತೆ. ಮತ್ತು ಮೂರನೆಯದು ಸ್ಥಳೀಯ ಉದ್ಯೋಗ. ತೆಂಗಿನಕಾಯಿ ಆಧಾರಿತ ಕಾರ್ಖಾನೆಗಳನ್ನ ಸ್ಥಾಪಿಸಿದರೆ ಯುವಕರು ಊರು ಬಿಟ್ಟು ಹೋಗೋದನ್ನ ತಡೆಬೋದು. ಇದನ್ನ ಬರೀ ಸರ್ಕಾರದ ಖರ್ಚು ಅಂತ ನೋಡ್ಬಾರ್ದು. ಇದೊಂದು ಜನರ ನಂಬಿಕೆ ಮೇಲಿನ ಹೂಡಿಕೆ. ಹಾಕೋ ಪ್ರತಿ ರೂಪಾಯಿಗೂ ಜನರ ಜೀವನದಲ್ಲಿ ಒಂದು ಸ್ಪಷ್ಟವಾದ ಪ್ರತಿಫಲ ಸಿಗಬೇಕು. ಉತ್ತಮ ಆರೋಗ್ಯ, ಕಡಿಮೆ ಪ್ರಯಾಣದ ಸಮಯ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ತಮ್ಮ ಊರಿನಲ್ಲೇ ಒಂದು ಒಳ್ಳೆ ಕೆಲಸ, ಇವೇ ನಿಜವಾದ ಪ್ರತಿಫಲಗಳು. ಯಾವುದೇ ಯಶಸ್ವಿ ಆಡಳಿತಕ್ಕೆ ಒಂದು ಸಮತೋಲನ ಬೇಕು. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು ಚತುರ್ಮುಖ ಸಿದ್ಧಾಂತವನ್ನ ಬಳಸಬಹುದು. ಇದರಲ್ಲಿ 4 ಗುಣಗಳಿವೆ: ಆಕ್ರಮಣಕಾರಿ ನಿಲುವು, ಸ್ಥಿರತೆ, ಹೊಸ ಆಲೋಚನೆ ಮತ್ತು ರಕ್ಷಣೆ. ತಿಬಟೂರಿನ ವಿಶ್ಲೇಷಣೆ ಪ್ರಕಾರ ಆಡಳಿತವು ಕೇವಲ ಆಕ್ರಮಣಕಾರಿ ನಿಲುವುಗಳ ಮೇಲೆ ಹೆಚ್ಚು ಗಮನ ಹರಿಸಿತು. ಇದರಿಂದ ಕ್ಷೇತ್ರದ ಅಭಿವೃದ್ಧಿಗೆ ಬೇಕಾಗಿದ್ದ ಸ್ಥಿರತೆ ಮತ್ತು ಹೊಸತನವನ್ನ ಕಡೆಗಣಿಸಲಾಯಿತು ಅನ್ನೋದು ಸ್ಪಷ್ಟವಾಗುತ್ತೆ. ಆಡಳಿತದ ಈ ಅಸಮತೋಲನ ರಿಟೇನೆಬಿಲಿಟಿ ಸ್ಕೋರ್ನಲ್ಲಿ ಕಾಣಿಸುತ್ತೆ. ಸರಳವಾಗಿ ಹೇಳೋದಾದ್ರೆ, ಒಬ್ಬ ನಾಯಕ ಮತದಾರರ ನಂಬಿಕೆಯನ್ನ ಉಳಿಸ್ಕೊಳ್ಳೋದ್ರಲ್ಲಿ ಎಷ್ಟು ಯಶಸ್ವಿಯಾಗಿದ್ದಾನೆ ಅನ್ನೋದ್ರ ಅಳತೆ ಇದು. 100ಕ್ಕೆ ಕೇವಲ 45 ಅಂಕಗಳು ಏನನ್ನ ಸೂಚಿಸುತ್ತೆ ಅಂದ್ರೆ, ಮತದಾರರು ಕೇವಲ ಅಭ್ಯರ್ಥಿಯನ್ನ ತಿರಸ್ಕರಿಸಲಿಲ್ಲ, ಬದಲಿಗೆ ಅವರ ಇಡೀ ಆಡಳಿತ ವೈಖರಿಯನ್ನೇ ತಿರಸ್ಕರಿಸಿದ್ರು. ಇದೊಂದು ರಚನಾತ್ಮಕ ತಿರಸ್ಕಾರ. ತಿಪಟೂರಿನ ಫಲಿತಾಂಶ ನಮಗೆಲ್ಲರಿಗೂ ಒಂದು ಬಹಳ ಮುಖ್ಯವಾದ ಪಾಠವನ್ನ ನೆನಪಿಸುತ್ತೆ. ಜನಾದೇಶ ಅಂದ್ರೆ ಬರೀ ಚುನಾವಣೆಯಲ್ಲಿ ಗೆಲ್ಲೋದು ಮಾತ್ರ ಅಲ್ಲ, ಅದೊಂದು ನಿರಂತರ ಒಪ್ಪಂದ. ಜನರ ಮಾತನ್ನ ಕೇಳಿಸ್ಕೊಳ್ಳೋದು, ಅವರ ಮೂಲಭೂತ ಅಗತ್ಯಗಳಿಗೆ ಸ್ಪಂದಿಸೋದು ಮತ್ತು ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋದು. ಹಾಗಾದ್ರೆ ನಿಜವಾಗಿಯೂ ಒಬ್ಬ ಪ್ರತಿನಿಧಿಗೆ ಜನರಿಂದ ಆದೇಶ ಸಿಕ್ಕಿದೆ ಅಂದ್ರೆ ಅದರ ಅರ್ಥವಾದ್ರೂ ಏನು? ಈ ಪ್ರಶ್ನೆಯೊಂದಿಗೆ ಈ ವಿಶ್ಲೇಷಣೆಯನ್ನ ಮುಗಿಸೋಣ.